Students, so this is my class 14 on the chapter data structures. In my previous session I was talking about queues and I got to finish queue data structure. So in this session I will be talking about a new data structure which is a linked list. So linked list, why we require linked list? ನಮಗೆ linked list ಅನ್ನೋ ಕಾನ್ಸೆಪ್ಟ್ ಯಾಕೆ ಬೇಕು ಅನ್ನೋದು ನೋಡಿದ್ರೆ, ಸೊ ಈ ಒಂದು ಸೆಷನ್ ವರೆಗೆ ನಾನು ಡೇಟಾ ಸ್ಟ್ರಕ್ಚರ್ನ ರೆಪ್ರೆಸೆಂಟ್ ಮಾಡಿದ್ದೆ ಆದರೆ ಸೊ ಅದನ್ನ ನಾನು ಅರೇಸ್ ಅನ್ನು ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಿದ್ದೆ. ಸೊ ಅರೇಸ್ ಅಂತ ಹೇಳುವಾಗ ವಿಚ್ ಈಸ್ ಅ ಸ್ಟ್ಯಾಟಿಕ್ ಮೆಮೊರಿ. ಸೊ ಸ್ಟ್ಯಾಟಿಕ್ ಮೆಮೊರಿ ಅಂತ ಹೇಳುವಾಗ ಕಂಪೈಲ್ ಟೈಮ್ನಲ್ಲಿ ನಾನು ಮೆಮೊರಿಯನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಅ ಸ್ಟ್ಯಾಟಿಕ್ ಮೆಮೊರಿ. ಹೌದಾ? ಸೊ ಸ್ಟ್ಯಾಟಿಕ್ ಮೆಮೊರಿನಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿರ್ತಿತ್ತು, ಮೆಮೊರಿಯನ್ನು ನಾನು ಒಂದು ಸಲ ಕ್ರಿಯೇಟ್ ಮಾಡಿದ ಮೇಲೆ ಆ ಮೆಮೊರಿ ಒಂದು ಲಾರ್ಜ್ ಮೆಮೊರಿಯಾಗಿ ಕ್ರಿಯೇಟ್ ಮಾಡ್ತಿದ್ದೆ. ಸೊ ಅದನ್ನು ನಾನು ರನ್ ಟೈಮ್ನಲ್ಲಿ ಯೂಸ್ ಮಾಡುವಾಗ ಐ ವಾಸ್ ನಾಟ್ ಯೂಸಿಂಗ್ ದ ಹೋಲ್ ಆಫ್ ದ್ಯಾಟ್ ಮೆಮೊರಿ, ಐ ವಾಸ್ ಯೂಸಿಂಗ್ ಅ ಪಾರ್ಟ್ ಆಫ್ ದ್ಯಾಟ್ ಮೆಮೊರಿ, ರೈಟ್? ಸೊ ಒಂದು ಅರೇನ ನಾನು ಕ್ರಿಯೇಟ್ ಮಾಡಿ, ನೀವು ಪ್ರೋಗ್ರಾಮ್ನ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ರೋಗ್ರಾಮ್ನಲ್ಲಿ ಸೊ ಇಂಟ್ ಎ ಆಫ್ 100 ಅಂತ ಹೇಳಿ ಬರಿತಿದ್ವಿ, ವಿಚ್ ಮೀನ್ಸ್ I would have a blocks of array which consists, ಒಂದು array create ಆಗ್ತಿತ್ತು. ಸೊ ಅರೇನಲ್ಲಿ ನನಗೆ 100 ಬ್ಲಾಕ್ಸ್ ಇರ್ತಿತ್ತು, ರೈಟ್? ಈ 100 ಬ್ಲಾಕ್ಸ್ನಲ್ಲಿ ನಾನು ಎಷ್ಟು ಬ್ಲಾಕ್ಸನ್ನು ಯೂಸ್ ಮಾಡ್ತಿದ್ದೆ? ಸೊ ಅಟ್ಮೋಸ್ಟ್ ಐ ವಾಸ್ ಯೂಸಿಂಗ್ 6 to 7 ಬ್ಲಾಕ್ಸ್ ಅಷ್ಟೇ. ಸೊ 6 to 7 ಬ್ಲಾಕ್ಸನ್ನು ಯೂಸ್ ಮಾಡಿದರೆ ಬಾಕಿ ಉಳಿದಿರೋ ಅಷ್ಟು ಮೆಮೊರಿ ಸ್ಪೇಸ್ ವೇಸ್ಟ್ ಆಗ್ತಿತ್ತು, ರೈಟ್? ಸೊ ಈ ವೇಸ್ಟೇಜನ್ನು ಓವರ್ಕಮ್ ಮಾಡಲಿಕ್ಕೆ ಸೊ ಇದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಅದು ಈಗ ಬೇಡ, ಆ ಟರ್ಮ್ ಬೇಡ ನಿಮಗಿಲ್ಲ, ನಿಮ್ಮ ಸಿಲೆಬಸ್ನಲ್ಲಿ ಕೂಡ ಇಲ್ಲ. ಬಟ್ ಈ ವೇಸ್ಟೇಜ್ ಏನು ಆಗ್ತಿತ್ತು, ಈ ವೇಸ್ಟೇಜನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ನಾವು ಲಿಂಕ್ಡ್ ಲಿಸ್ಟನ್ನು ಯೂಸ್ ಮಾಡ್ತೀವಿ. ಓಕೆ ಫೈನ್. ಸೊ ಲಿಂಕ್ಡ್ ಲಿಸ್ಟ್ ಹಾಗಾದರೆ ಹೇಗೆ ವರ್ಕ್ ಆಗುತ್ತೆ? ಲಿಂಕ್ಡ್ ಲಿಸ್ಟ್ ಅಂದರೆ ಏನು? ಸೊ ನಿಮಗೆ ಅರೇ ಅಂದರೆ ಏನು ಅಂತ ಗೊತ್ತಿದೆ, ವೇರಿಯೇಬಲ್ ಅಂದ್ರೆ ಏನು ಅಂತ ಗೊತ್ತಿದೆ, ಹೌದಾ? ಸೊ ಯು got to know that what is a variable, what is an array. ಸೊ ಇಂಟ್ ಎ ಅಂತ ಹೇಳಿ ಬರೆದ್ರೆ ವಿಚ್ ಮೀನ್ಸ್ ಸೊ ಮೆಮೊರಿ, ಇದನ್ನು ಮೆಮೊರಿ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಮೆಮೊರಿನಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಈ ಸ್ಪೇಸ್ನ ಐಡೆಂಟಿಫೈ ಮಾಡಲಿಕ್ಕೆ ನಾವು 2 ಥರದಲ್ಲಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ದೀನಿ. ಒಂದು, ದ ನೇಮ್ ಗಿವನ್ ಟು ದಿಸ್ ಸ್ಪೇಸ್ and the address which is assigned to this space. ಈ ಒಂದು ಮೆಮೊರಿ ಸ್ಪೇಸಿಗೆ ಅಥವಾ ಈ ಒಂದು ಮೆಮೊರಿ ಸ್ಪೇಸನ್ನು ನಾನು ಐಡೆಂಟಿಫೈ ಮಾಡಬೇಕಂತ ಹೇಳಿದರೆ 2 ಥರದಲ್ಲಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ದೀನಿ. ಒಂದು, ಆ ಜಾಗದ ಹೆಸರಿನಿಂದ ಅಥವಾ ಆ ಜಾಗಕ್ಕೆ ಕೊಟ್ಟಿರುವಂಥ ಅಥವಾ ಅಸೈನ್ ಆಗಿರುವಂಥ ಅಡ್ರೆಸ್ನಿಂದ, ರೈಟ್? ಸೊ ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಒಂದು ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಈ ಒಂದು ವೇರಿಯೇಬಲ್ ಯಾಕೆ ನಾವು ಕ್ರಿಯೇಟ್ ಮಾಡುವಂಥದ್ದು, ಯಾಕೆ ಅಂತ ನೋಡಿದರೆ ಟು ಸ್ಟೋರ್ ಸಮ್ ಡೇಟಾ. ಇದೇ ಸೇಮ್ ಡೇಟಾ ಟೈಪ್ಗೆ ಸೇರಿದ ಒಂದಷ್ಟು ಬ್ಲಾಕ್ಸನ್ನು ನಾನು ಕ್ರಿಯೇಟ್ ಮಾಡಬೇಕು. ಸೊ ಆಗ ನನಗೆ ಪ್ರಾಬ್ಲಮ್ ಏನಾಗ್ತಿತ್ತು, ಅಷ್ಟು ಬ್ಲಾಕ್ಸ್ನ ಹೆಸರನ್ನು ನಾನು ನೆನ್ಪಿಟ್ಕೋಬೇಕಾಗ್ತಿತ್ತು. ಸೊ ಹಾಗಾಗಿ ನನಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಅರೇಯನ್ನು ಯೂಸ್ ಮಾಡ್ಕೊಂಡ್ವಿ. ಸೊ ಇದು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಹೇಳಿದಂಥ ಒಂದಷ್ಟು ಥಿಂಗ್ಸ್. ಸೊ ಈಗ ಅರೇನ ನಾವು ಕ್ರಿಯೇಟ್ ಮಾಡುವಾಗ ಹೇಗೆ ಮಾಡ್ತಿದ್ವಿ, ಇಂಟ್ ಎಕ್ಸ್ ಆಫ್ 5 ಅಂತ ಹೇಳಿ ಬರೆದ್ರೆ ಸೊ ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಒಂದು ಮೆಮೊರಿ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಟರ್ಮಿಗೆ ಕ್ರಿಯೇಟ್ ಆಗುತ್ತೆ. ಈ ಕ್ರಿಯೇಟ್ ಆಗಿರುವಂಥ ಮೆಮೊರಿ ಸ್ಪೇಸ್ 5 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ, ರೈಟ್? ಸೊ ಇದನ್ನ ನಾವು ಅರೇ ಅಂತ ಹೇಳಿ ಕರೆದ್ವಿ. ಸೊ ಅರೇನಲ್ಲಿ ಏನಾಗ್ತಿತ್ತು, ದ ಮೆಮೊರಿ ಅಥವಾ ದ ಡೇಟಾಸ್ ವುಡ್ ಬಿ ಸ್ಟೋರ್ಡ್ ಇನ್ ಅ ಕಂಟಿನ್ಯೂಯಸ್ ಮೆಮೊರಿ ಅಡ್ರೆಸ್, ರೈಟ್? ಸೊ ಒಂದು ಕಂಟಿನ್ಯೂಸ್ ಮೆಮೊರಿ ಅಡ್ರೆಸ್ನಲ್ಲಿ ಸ್ಟೋರ್ ಆಗ್ತಿತ್ತು. ಲಾಜಿಕಲ್ ಆಗಿ ಕೂಡ ನಾವು ಕಂಟಿನ್ಯೂಸ್ ವೇನಲ್ಲೇ ಸ್ಟೋರ್ ಮಾಡ್ತಿದ್ವಿ. ಫಿಸಿಕಲ್ ಆಗಿ ಕೂಡ ಅಂದರೆ ಸ್ಟೋರೇಜ್ ಮೆಮೊರಿನಲ್ಲಿ ಕೂಡ ಡೇಟಾ ಎಲಿಮೆಂಟ್ಸ್ ಕಂಟಿನ್ಯೂಸ್ ಪ್ಲೇಸಸ್ನಲ್ಲಿ ಅಲಾಟ್ ಆಗ್ತಿತ್ತು, ರೈಟ್? ಬಟ್ ಅರೇನಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್ ಅದು? ವಾಟ್ ದ ಪ್ರಾಬ್ಲಮ್ ವಿ ಹ್ಯಾಡ್ ಇನ್ ಅರೇಸ್, ಬಿಕಾಸ್ ಇಟ್ಸ್ ಅ ಸ್ಟ್ಯಾಟಿಕ್ ಮೆಮೊರಿ,
ದ ಮೆಮೊರಿ ವೇಸ್ಟೇಜ್ ವಾಸ್ ಹೈ. ಬಿಕಾಸ್ ನಾನು ಒಂದಷ್ಟು ಮೆಮೊರಿ ಸ್ಪೇಸ್, ನನಗೆ ಎಷ್ಟು ಮೆಮೊರಿ ಸ್ಪೇಸ್ ಬೇಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಒಂದಷ್ಟು ಲಾರ್ಜ್ ಸ್ಪೇಸ್ ಆಫ್ ಮೆಮೊರಿಯನ್ನು ಫಸ್ಟ್ಗೆ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಟ್ ಕಂಪೈಲೇಷನ್ ಟೈಮ್. ಆ ಕಂಪೈಲ್ ಟೈಮ್ನಲ್ಲಿ ಕ್ರಿಯೇಟ್ ಮಾಡಿದಂಥ ಮೆಮೊರಿ ರನ್ ಟೈಮಿಗೆ ಬಂದಾಗ ಅಷ್ಟು ಮೆಮೊರಿನ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಅದರಲ್ಲಿ ಬರೀ ಒಂದಷ್ಟು ಸ್ಪೇಸ್ನ ಮಾತ್ರ ಯೂಸ್ ಮಾಡ್ತಿದ್ದೆ, ಬಾಕಿ ಸ್ಪೇಸ್ಗಳು ಏನು ಬರ್ತಿತ್ತು ಅದು ವೇಸ್ಟ್ ಆಗ್ತಿತ್ತು. ಸೊ ಇದನ್ನು ಓವರ್ಕಮ್ ಮಾಡಲಿಕ್ಕೆ ಆ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಆ ಟೈಪ್ ಆಫ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ನ ನಾವು ಯೂಸ್ ಮಾಡ್ಕೊಂಡ್ವಿ. ಆ ಡೇಟಾ ಸ್ಟ್ರಕ್ಚರ್ನ ನಾವು ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಲಿಂಕ್ಡ್ ಲಿಸ್ಟ್ ಹೇಗೆ ಕೆಲಸ ಮಾಡುತ್ತೆ? ಸೊ ಲಿಂಕ್ಡ್ ಲಿಸ್ಟ್ ಹೇಗೆ ಕೆಲಸ ಮಾಡುತ್ತಂದ್ರೆ, ಸೊ ಅರೇನಲ್ಲಿ ನಾನು ಮಲ್ಟಿಪಲ್ ವ್ಯಾಲ್ಯೂಸನ್ನು ಹೇಗೆ ಸ್ಟೋರ್ ಮಾಡ್ತಿದ್ನೋ, ಲಿಂಕ್ಡ್ ಲಿಸ್ಟ್ನಲ್ಲಿ ಕೂಡ ನಾನು ಮಲ್ಟಿಪಲ್ ವ್ಯಾಲ್ಯೂಸನ್ನೇ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಲಿಂಕ್ಡ್ ಲಿಸ್ಟ್. ಓಕೆ, ಸೊ ಲಿಸ್ಟನ್ನು ಲಿಂಕ್ಡ್ ಲಿಸ್ಟ್ನಲ್ಲಿ ಲಿಸ್ಟ್ ಅನ್ನೋದು ಏನು ಡಿಫೈನ್ ಮಾಡುತ್ತಂದ್ರೆ, ಇಟ್ಸ್ ಅ ಲಿಸ್ಟ್ ಆಫ್ ಎಲಿಮೆಂಟ್ಸ್, ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಈ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಯಾವ ರೀತಿ ಕಲೆಕ್ಟ್ ಮಾಡಿರ್ತೀನಿ, ಯಾವ ರೀತಿ ಕಲೆಕ್ಟ್ ಆಗತ್ತೆ, ಸೊ ಲಿಂಕ್ಡ್ ಲಿಸ್ಟ್ ಅನ್ನೋ ಹೆಸರು ಹೇಗೆ ಬಂತು, ಯಾಕೆ ಬಂತು, ಸೊ ಅದನ್ನು ನಾನು ನಿಮಗೆ ಈ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನ್. ಸೊ ಒಂದು ಅರೇ ಅಂತ ಹೇಳಿ ಕನ್ಸಿಡರ್ ಮಾಡೋದಾದ್ರೆ, ಸೊ ಇದನ್ನ ನಾನು ಮೆಮೊರಿ ಸ್ಪೇಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ, ಮೆಮೊರಿ. ಸೊ ಇಫ್ ಐ ನೀಡ್ ಟು ಕಲೆಕ್ಟ್ ಸಮ್ ವ್ಯಾಲ್ಯೂಸ್, ಸೊ ಸಪೋಸ್ 5, 4, 6, 8, 10. So these are my values. If I have to collect these values, ಸೊ ಈ ವ್ಯಾಲ್ಯೂಸನ್ನು ನಾನು ಕಲೆಕ್ಟ್ ಮಾಡಬೇಕಂತ ಹೇಳಿದರೆ, ಸೊ ನಾನು ಅರೇಯನ್ನು ಯೂಸ್ ಮಾಡ್ಕೊಳ್ತಿದ್ದೆ. ಸೊ ಅರೇಯನ್ನು ಯೂಸ್ ಮಾಡಿ ನಾನು ಕಲೆಕ್ಟ್ ಮಾಡ್ಕೊಳ್ತಿದ್ದೆ. ಸೊ ಕಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಸೊ ವಿ ಹ್ಯಾವ್ ಟು ಡಿಕ್ಲೇರ್ ಅರೇ ಸ್ಟ್ಯಾಟಿಕ್ಲಿ, ರೈಟ್? ಅರೇನ ನಾವು ಸ್ಟ್ಯಾಟಿಕ್ ಆಗಿ ಡಿಕ್ಲೇರ್ ಮಾಡ್ಕೋಬೇಕು. ವಿಚ್ ಮೀನ್ಸ್ ಬಿಫೋರ್ execution of the program, I used to write like int a of some 10 value. ಸೊ ಈ ಥರ ಬರ್ಕೊಳ್ತಿದ್ದೆ. ನನಗೆ ಮೆಮೊರಿನಲ್ಲಿ 10 ಸ್ಪೇಸ್ಗೆ ಆಗೋಷ್ಟು, 10 ಬ್ಲಾಕ್ಸ್ಗೆ ಆಗೋಷ್ಟು ಒಂದು ಮೆಮೊರಿ ಸ್ಪೇಸ್ ಕ್ರಿಯೇಟ್ ಆಗ್ತಿತ್ತು. ಸೊ ಈ ಕ್ರಿಯೇಟ್ ಆಗಿರುವಂಥ ಮೆಮೊರಿ ಸ್ಪೇಸ್ನಲ್ಲಿ ನಾನು ರನ್ ಟೈಮ್ ಕಂಪೈಲ್ ಟೈಮ್ ಎರಡು ಎಕ್ಸಿಕ್ಯೂಷನ್ ಬರುತ್ತೆ. ಕಂಪೈಲ್ ಟೈಮ್ ಅಂತ ಹೇಳುವಾಗ, ಸೊ ನಿಮಗೆ ಸಿಮ್ಯಾಂಟಿಕ್ ಎರರ್, ಸಿಂಟ್ಯಾಕ್ಸ್ ಎರರ್, ಸೊ ಇದನ್ನೆಲ್ಲ ನಿಮಗೆ ಫಸ್ಟ್ ಇಯರ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಂಪೈಲ್ ಅಂತ ಹೇಳುವಾಗ ನೀವು ಬರೆದಿರುವಂಥ ಪ್ರೋಗ್ರಾಮ್, ಆ ಪ್ರೋಗ್ರಾಮನ್ನು ಆಬ್ಜೆಕ್ಟ್ ಕೋಡಿಗೆ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್, ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್. ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ನೀವು ಬರೆದಿರುವಂಥ ಹೈ ಲೆವೆಲ್ ಪ್ರೋಗ್ರಾಮ್ ಏನಿದೆ, ಸೊ ಅದನ್ನು ಮೆಷಿನ್ಗೆ ಅರ್ಥ ಮಾಡಿಸೋಂಥ ಕೆಲಸ ಏನಾಗುತ್ತೆ, ಮೆಷಿನ್ಗೆ ಅರ್ಥ ಮಾಡಿಸೋಂಥ ಪ್ರೋಸೆಸ್ ಅಂದರೆ ಟ್ರಾನ್ಸ್ಲೇಟ್ ಆಗುವಂಥ ಪ್ರೋಸೆಸ್. ನಿಮಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ ಟ್ರಾನ್ಸ್ಲೇಟ್ ಆಗುವಂಥ ಪ್ರೋಸೆಸ್, ಇದನ್ನು ನಾವು ಕಂಪೈಲ್ ಅಂತ ಹೇಳಿ ಕರಿತೀವಿ. ಓಕೆ, ರನ್ ಅಥವಾ ಎಕ್ಸಿಕ್ಯೂಷನ್ ಟೈಮ್ ಅಂತ ಹೇಳಿದರೆ, ನೀವು ಟ್ರಾನ್ಸ್ಲೇಟ್ ಮಾಡಿರುವಂತಹ ಪ್ರೋಗ್ರಾಮ್ ಏನಿದೆ, ಆ ಪ್ರೋಗ್ರಾಮ್ ಅನ್ನ ಕಂಪ್ಯೂಟರ್ ಇವಾಗ ಪ್ರೋಸೆಸ್ ಮಾಡ್ತಾ ಇದೆ, ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಸೊ ಅದನ್ನ ನಾವು ಎಕ್ಸಿಕ್ಯೂಷನ್ ಅಥವಾ ರನ್ನಿಂಗ್ ಅಂತ ಹೇಳಿ ಕರಿತೀವಿ. ಕಂಪೈಲ್ ಅಂತ ಹೇಳುವಾಗ ನೀವು ಕ್ರಿಯೇಟ್ ಮಾಡಿರುವಂಥ ಪ್ರೋಸೆಸ್ ಅಥವಾ ಪ್ರೋಗ್ರಾಮ್ ಅನ್ನ ಮೆಷಿನ್ಗೆ ಅರ್ಥ ಆಗೋ ರೀತಿ ಕನ್ವರ್ಟ್ ಮಾಡುವಂಥದ್ದಕ್ಕೆ ನಾವು ಕಂಪೈಲ್ ಅಂತ ಹೇಳಿ ಕರಿತೀವಿ. ಕಂಪೈಲ್ ಆಗಿರುವಂಥ ಕೋಡ್ ಏನಿದೆ ಅಂದರೆ ಮೆಷಿನ್ಗೆ ಅರ್ಥ ಆಗುವಂಥ ಕೋಡ್, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿರುವಂಥ ಕೋಡ್, ಬೈನರಿ ಕೋಡ್ಸ್ ಏನಿದೆ, ಆ ಕೋಡ್ಸ್ ಎಕ್ಸಿಕ್ಯೂಟ್ ಆಗುವಂಥ ಟೈಮನ್ನು ನಾವು ಪ್ರೋಸೆಸ್ ಅಥವಾ ರನ್ ಟೈಮ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ನೀವು ಬರೆದಿರುವಂಥ ಕೋಡ್, ಈ ಅರೇಸ್ ಕ್ರಿಯೇಟ್ ಆಗೋದು ಯಾವಾಗ? ಅಟ್ ದಿ ಟೈಮ್ ಆಫ್ ಕಂಪೈಲೇಷನ್. ಕಂಪೈಲ್ ಟೈಮ್ನಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ಓಕೆ, ಈ ಲಿಂಕ್ಡ್ ಲಿಸ್ಟ್ನಲ್ಲಿ ಬರುವಂತಹ ವೇರಿಯೇಬಲ್ಸ್, ಸೊ ಇದನ್ನ ನಾವು ಡೈನಮಿಕ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಡೈನಮಿಕ್ ಅಂತ ಹೇಳುವಾಗ ನನಗೆ ಅವಶ್ಯಕತೆ ಇದ್ದರೆ ಮಾತ್ರ ಒಂದು ಮೆಮೊರಿ ಸ್ಪೇಸನ್ನು ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಆ ರೀತಿ ಡೈನಮಿಕ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ನಾವು ಲಿಂಕ್ಡ್ ಲಿಸ್ಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವು ಪಾಯಿಂಟರ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ನಿಮಗೆ ಪಾಯಿಂಟರ್ಸ್ ಅನ್ನೋ ಚಾಪ್ಟರ್ಗೆ ಬಂದಾಗ ಅಲ್ಲಿ ನಾನು ನಿಮಗೆ ಪಾಯಿಂಟರ್ಸನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆನಾ? ಸೊ ಸದ್ಯಕ್ಕೆ ಈಗ ಒಂದು ಪರ್ಟಿಕ್ಯುಲರ್ ಡೇಟಾನ ನಾನು ಕ್ರಿಯೇಟ್ ಮಾಡಿದರೆ, ಲಿಂಕ್ಡ್ ಲಿಸ್ಟ್ನಲ್ಲಿ ಕ್ರಿಯೇಟ್ ಮಾಡೋದಾದರೆ, ಕ್ರಿಯೇಟ್ ಆಗಿರುವಂಥದ್ದು ಡೇಟಾ ಹೇಗೆ ನಾನು ಆಕ್ಸೆಸ್ ಮಾಡ್ತೀನಿ, ಹೇಗೆ ಕ್ರಿಯೇಟ್ ಆಗುತ್ತೆ, ಯಾವ ಫಾರ್ಮ್ನಲ್ಲಿ ಇರುತ್ತೆ, ಸೊ ಅದನ್ನು ನಾನು ಈ ಸೆಷನಲ್ಲಿ ಹೇಳ್ತೀನಿ. ಓಕೆ, ಫೈನ್.
ಸೊ ಕಂಪೈಲ್ ಟೈಮ್ನಲ್ಲಿ 10 ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಬಟ್ ರನ್ ಟೈಮ್ನಲ್ಲಿ ನಾನು 5 4 6 8 10 ಇಷ್ಟು ಸ್ಪೇಸ್ ಮಾತ್ರ ಯೂಸ್ ಮಾಡ್ಕೊಳ್ತೀನಿ, ಬಾಕಿ ಸ್ಪೇಸ್ ಇಷ್ಟು ವೇಸ್ಟ್ ಆಗೋಗುತ್ತೆ. ಸೊ ಈ ವೇಸ್ಟೇಜನ್ನು ಓವರ್ಕಮ್ ಮಾಡಲಿಕ್ಕೆ ನಾವು ಲಿಂಕ್ಡ್ ಲಿಸ್ಟ್ ಅಥವಾ ಡೈನಮಿಕ್ ಅಲೋಕೇಶನ್ಸ್ ಅಥವಾ ಡೈನಮಿಕ್ ವೇರಿಯೇಬಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಲಿಂಕ್ಡ್ ಲಿಸ್ಟ್ ಒನ್ ಆಫ್ ದಿ ಟೈಪ್. ಓಕೆನಾ? ಸೊ ಲಿಂಕ್ಡ್ ಲಿಸ್ಟ್ ಡಿಫೈನ್ ಮಾಡೋದಕ್ಕೆ ಆಮೇಲೆ ಬರ್ತೇನೆ. ಬಟ್ ಫಸ್ಟ್ ಈಗ ಲಿಂಕ್ಡ್ ಲಿಸ್ಟ್ ಹೇಗೆ ಕೆಲಸ ಮಾಡುತ್ತೆ ಸೊ ಅದನ್ನ ನೋಡೋಣ. ಫೈನ್. ಸೊ ಇದು ಮೆಮೊರಿ. ಫೈನ್. ಸೊ ಮೆಮೊರಿನಲ್ಲಿ ಏನಾಗುತ್ತೆ, ಒಂದು ವೇರಿಯೇಬಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ, ಒಂದು ವೇರಿಯೇಬಲ್. ಈ ವೇರಿಯೇಬಲ್ಗೆ ಒಂದು ಅಡ್ರೆಸ್ ಇರುತ್ತೆ, ರೈಟ್? ಸೊ ಈಗ ನಾನು ಲಿಂಕ್ಡ್ ಲಿಸ್ಟ್ ಅನ್ನು ನಾನು ಯೂಸ್ ಮಾಡೋದಾದರೆ ಅದರ ಅಡ್ರೆಸ್ನಿಂದ ಆಕ್ಸೆಸ್ ಮಾಡ್ತೀನಿ, ಅದರ ಹೆಸರಿನಿಂದ ಆಕ್ಸೆಸ್ ಮಾಡೋದಿಲ್ಲ, ಅದರ ಅಡ್ರೆಸ್ನಿಂದ ಆಕ್ಸೆಸ್ ಮಾಡ್ತೀನಿ. ಅಂದರೆ ಅಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಆ ಪರ್ಟಿಕ್ಯುಲರ್ ಸ್ಪೇಸ್ನಲ್ಲಿ ಬರುವಂಥ ಡೇಟಾನ ಆಕ್ಸೆಸ್ ಮಾಡ್ತೀನಿ. ಓಕೆ? ಸೊ ಇಲ್ಲಿ ಆಲ್ಫಾಬೆಟ್ಸ್ ತಗೊಳ್ತೀನಿ. ಎ ಅನ್ನೋ ಒಂದು ವೇರಿಯೇಬಲ್ ಇದೆ, ಅಥವಾ 10 ಅನ್ನೋ ಒಂದು ವೇರಿಯೇಬಲ್ ಇದೆ. 10 ಸೇಮ್ ವ್ಯಾಲ್ಯೂ ತಗೊಳ್ತೀನಿ, 5 8 4 2 10. ಸೊ 5 ಅನ್ನೋ ವೇರಿಯೇಬಲ್ಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ 8 ಅನ್ನೋದಕ್ಕೆ ನಾನು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ನಾನು 8 ಅನ್ನೋದಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇದರ ಅಡ್ರೆಸ್ 2000 ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ 4ಗೆ ಒಂದು ಜಾಗನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಅದರ ಅಡ್ರೆಸ್ 3000. ಆ 3000 ಅನ್ನೋ ಅಡ್ರೆಸ್ನಲ್ಲಿ ನಾನು ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಳ್ತೀನಿ, 4. ಓಕೆ? ನೆಕ್ಸ್ಟ್ 2ಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ, 2. ಸೊ ಇದರ ಒಂದು ಅಡ್ರೆಸ್ 4000 ಅಂತ ಹೇಳಿ ಬರ್ಕೊಳ್ತೀನಿ. ಓಕೆ? ಸೊ ನೆಕ್ಸ್ಟ್ 10 ಅನ್ನೋ ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂಗೂ ಕೂಡ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಅಡ್ರೆಸ್ 5000. ನಾನು ಇದು ನೀಡ್ ನಾಟ್ ಬಿ ನೆಸರ್ಲಿ 1000 2000 3 4 5 ಸೊ ಈ ಥರನೇ ಇರಬೇಕಂತಿಲ್ಲ. ಸೊ ಯಾವುದಾದ್ರೂ ಇರ್ಬೋದು, ಬಟ್ ನನ್ನ ಎಕ್ಸ್ಪ್ಲನೇಷನ್ಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ 1000 2000 3000 4000 5000 ಅಂತ ಹೇಳಿ ಥೌಸಂಡ್ಸ್ನಲ್ಲಿ ಅಡ್ರೆಸ್ಸನ್ನು ಸ್ಪೆಸಿಫೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ 10ಗೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಈಗ ನೀವು ನೋಡಿದರೆ ರ್ಯಾಂಡಮ್ ಆಗಿ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಆಗಿದೆ ಮೆಮೊರಿ ಸ್ಪೇಸ್ ಫಾರ್ ದೀಸ್ ವ್ಯಾಲ್ಯೂಸ್, ರೈಟ್? ಅದೇ ಅರೇನಲ್ಲಿ ಆಗಿದ್ರೆ ಏನಾಗ್ತಿತ್ತು, ಅರೇನಲ್ಲಿ ಒಂದೇ ಕಡೆ ಎಲ್ಲ ಬ್ಲಾಕ್ಸ್ ಕ್ರಿಯೇಟ್ ಆಗ್ತಿತ್ತು, ರೈಟ್? ಸೊ ಅರೇನಲ್ಲಿ 5 8 4 2 10 ಸೊ ಈ ರೀತಿ ಒಂದೇ ಕಡೆ ಎಲ್ಲ ವ್ಯಾಲ್ಯೂಸ್ ಸಿಗ್ತಿತ್ತು. ಸೊ ಇದನ್ನ ಆಕ್ಸೆಸ್ ಮಾಡುವಾಗ ಹೆಂಗೆ ಮಾಡ್ತಿದ್ದೆ, A0 1 2 3 4 ಈ ರೀತಿ ಆಕ್ಸೆಸ್ ಮಾಡ್ತಿದ್ದೆ, ರೈಟ್? ಈಗ ಇದರಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಹೇಳಿದೆ ನಾನು, ವೇಸ್ಟೇಜ್ ಆಫ್ ಮೆಮೊರಿ ಆಗ್ತಿತ್ತು. ಸೊ ಹಾಗಾಗಿ ನಾನೇನು ಮಾಡ್ಕೊಂಡೆ, ಈಗ ನೀವು ಇದನ್ನ ಅಬ್ಸರ್ವ್ ಮಾಡಿದರೆ, ಇದನ್ನ ನಾನು ಬರ್ದಿದ್ದು ಅಬ್ಸರ್ವ್ ಮಾಡಿದರೆ, ಫಸ್ಟ್ ನನಗೆ 5 ಬೇಕಿತ್ತು, 5 ಅನ್ನು ಸ್ಟೋರ್ ಮಾಡಬೇಕಿತ್ತು. ಹಾಗಾಗಿ ಒಂದು ಮೆಮೊರಿ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಂಡೆ, ಅದು ಎಲ್ಲೋ ಒಂದು ಮೆಮೊರಿನಲ್ಲಿ ಕ್ರಿಯೇಟ್ ಆಯಿತು. ನೆಕ್ಸ್ಟ್ 5 ಆದಮೇಲೆ ನೆಕ್ಸ್ಟ್ ಇನ್ನೂ ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನ ನಾನು ಸ್ಟೋರ್ ಮಾಡಬೇಕಿತ್ತು, ಇನ್ನೊಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಂಡೆ, ಅದು ಎಲ್ಲೋ ಮೆಮೊರಿನಲ್ಲಿ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಆಯಿತು, ರೈಟ್? ನೆಕ್ಸ್ಟ್ 4 ಅನ್ನು ಸ್ಟೋರ್ ನೆಕ್ಸ್ಟ್ 4 ಅನ್ನೋ ಇನ್ನೊಂದು ವ್ಯಾಲ್ಯೂ ಇದೆ, ಅದನ್ನು ಸ್ಟೋರ್ ಮಾಡಬೇಕಿತ್ತು. ಸೊ ಆ 4ಗೆ ಇನ್ನೊಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಂಡೆ, ಅದು ಕೂಡ ಮೆಮೊರಿನಲ್ಲಿ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಆಯಿತು. ನೆಕ್ಸ್ಟ್ 2 10 ಸೊ ಅದಕ್ಕೂ ಕೂಡ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀನಿ, ಮೆಮೊರಿನಲ್ಲಿ ರ್ಯಾಂಡಮ್ ಆಗಿ ಎಲ್ಲೋ ಒಂದು ಕಡೆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಸೊ ಈಗ ನೀವು ಇದೆರಡನ್ನು ಅಬ್ಸರ್ವ್ ಮಾಡಿದರೆ ಇಲ್ಲಿ ನನಗೆ ಒಂದಷ್ಟು ಸ್ಪೇಸ್ ವೇಸ್ಟ್ ಆಯಿತು. ಬಟ್ ಈ ಡೆಮಾನ್ಸ್ಟ್ರೇಷನಲ್ಲಿ ನನಗೆ ಸ್ಪೇಸ್ಗಳು ವೇಸ್ಟ್ ಆಗಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕ್ರಿಯೇಟ್ ಮಾಡಿಕೊಂಡೆ, ರೈಟ್? ಸೊ ದಿಸ್ ಈಸ್ ಅಬೌಟ್ ಲಿಂಕ್ಡ್ ಲಿಸ್ಟ್. ಓಕೆನಾ? ಓಕೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಇನ್ನೂ ಎಕ್ಸ್ಪ್ಲನೇಷನ್ ಬಾಕಿ ಇದೆ. ಸೊ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡಿದ ಮೇಲೆ ಫಸ್ಟ್ ಎಲಿಮೆಂಟ್ ಇದೇ ಬರಬೇಕು, ಸೆಕೆಂಡ್ ಎಲಿಮೆಂಟ್ ಇದೇ ಬರಬೇಕು, ಮೂರನೇದು ಇದು, ನಾಲ್ಕನೇದು ಇದು, ಐದನೇದು ಇದು, ಹೆಂಗೆ ಗೊತ್ತು ನನಗೆ? ಅರೇನಲ್ಲಾದರೆ 0th ಬ್ಲಾಕೆ ಫಸ್ಟ್ ಬ್ಲಾಕ್, ಹಾಗಾಗಿ ಫಸ್ಟ್ ಎಲಿಮೆಂಟ್ ಇದು, ಫಸ್ಟ್ ಬ್ಲಾಕ್ನಲ್ಲಿ ಬರೋದು ಸೆಕೆಂಡ್ ಎಲಿಮೆಂಟ್. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್. ಸೊ ನನಗೆ ಇಲ್ಲಿ ಆರ್ಡರ್ ಸಿಕ್ಕಿದೆ, ಬಟ್ ನನಗೆ ಇಲ್ಲಿ ಆರ್ಡರ್ ಸಿಕ್ಕಿದೆಯಾ? ಆರ್ಡರ್ ಇದೆಯಾ? ಇಲ್ಲಿ ಆರ್ಡರ್ ಇದೆ, ಬಟ್ ಮೆಮೊರಿನಲ್ಲಿ ನನಗೆ ಆರ್ಡರೇ ಇಲ್ಲ, ಒಂದು ಆರ್ಡರ್ನಲ್ಲಿ ಒಂದು ಲೀನಿಯರ್ ವೇನಲ್ಲೇ ಇಲ್ಲ. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ಟೈಪ್ಸಲ್ಲಿ ನೋಡಿದರೆ ನೀವು ಯು ಹ್ಯಾಡ್ ಅರೇಸ್, ಸ್ಟ್ಯಾಕ್ಸ್, ಕ್ಯೂಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಬಟ್
ಇಲ್ಲಿ ಒಂದು ಆರ್ಡರೇ ಕಾಣಿಸ್ತಾ ಇಲ್ಲ ನನಗೆ, ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ನೆಕ್ಸ್ಟ್ ಬರುತ್ತೆ. ಸೊ ಈಗ ನೀವು ಇಲ್ಲಿ ನೋಡಿದರೆ ಇದು ನಂಬರ್ ನಾನು ಅಳಿಸ್ಬಿಡ್ತೀನಿ. ಸೊ ಈಗ ಹೇಳಿ ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಯಾವ್ದು 3 ಬರಬೇಕು, ಯಾವ್ದು 4 ಬರಬೇಕು, ನನಗೆ ಗೊತ್ತೇ ಇಲ್ಲ. ಸೊ ಈಗ ನಾನೇನು ಮಾಡ್ತೀನಿ, ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ನಾನು ಕನೆಕ್ಟ್ ಮಾಡಬೇಕು, ಆಗಲೇ ನನಗೆ ಒಂದು ಲೀನಿಯರ್ ವೇ ಸಿಗೋದು. ಈಗ ಫಸ್ಟ್ ಎಲಿಮೆಂಟ್ ಯಾವುದು ಅನ್ನೋದು ನನಗೆ ಗೊತ್ತಿರಬೇಕು. ಸೊ ಫಸ್ಟ್ ಎಲಿಮೆಂಟ್ 5 ಅನ್ನೋದು ನನಗೆ ಗೊತ್ತಿದೆ, ಓಕೆನಾ. ಫಸ್ಟ್ ಎಲಿಮೆಂಟ್ 5 ಅನ್ನೋದು ಗೊತ್ತಿದೆ. ಈ 5 ಅನ್ನೋದು ಎಲ್ಲಿ ಸಿಗುತ್ತೆ, 1000 ಅಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತು. ಇದು ಮಾತ್ರ ಗೊತ್ತು ನನಗೆ, ಓಕೆ. ಫಸ್ಟ್ ಎಲಿಮೆಂಟ್ ಎಲ್ಲಿದೆ, ಎಲ್ಲಿ ಸಿಗುತ್ತೆ ಅನ್ನೋದು ಮಾತ್ರ ಗೊತ್ತು ನನಗೆ. ಸೊ ಫಸ್ಟ್ ಎಲಿಮೆಂಟ್ 5, ಈ 5000 ಅನ್ನೋ ಅಡ್ರೆಸ್ನಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತು, ಓಕೆ. ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಇದನ್ನ ನಾನು, ಇದು ಇಂಡಿವಿಜುವಲ್ ವೇರಿಯೇಬಲ್ಸ್, ಸಪ್ರೇಟ್ ವೇರಿಯೇಬಲ್ಸ್, ಹೌದಾ. ಇಂಡಿವಿಜುವಲ್ ಸಿಂಗಲ್ ವೇರಿಯೇಬಲ್ಸ್, 5 ಅನ್ನೋದು ಸಿಂಗಲ್ ವೇರಿಯೇಬಲ್ ಇಂಡಿವಿಜುವಲ್ ವೇರಿಯೇಬಲ್, 8 ಅನ್ನೋದು ಇಂಡಿವಿಜುವಲ್ ವೇರಿಯೇಬಲ್, 4 to 10 ಇದಷ್ಟು ಇಂಡಿವಿಜುವಲ್ ವೇರಿಯೇಬಲ್ಸ್. ಈಗ ನಾನು ಈ ವೇರಿಯೇಬಲ್ಸನ್ನು, ಈ ವ್ಯಾಲ್ಯೂಸನ್ನು ಒಂದು ಲಿಸ್ಟನ್ನು ಮಾಡಿ ಕನೆಕ್ಟ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ. ಸೊ ಇದನ್ನು ನಾನು ಕನೆಕ್ಟ್ ಮಾಡ್ತೀನಿ, ಕನೆಕ್ಟ್ ಮಾಡಿ ಒಂದು ಗ್ರೂಪ್ ಆಫ್, ಒಂದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀನಿ, ಓಕೆ. ಇಂಟ್ ಎ ಬಿ ಸಿ. ಸೊ ಈ ತರ ಬರೆದ್ರೆ 3 ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಎ ಬಿ ಸಿ ಅಂತ, ಎ ಬಿ ಸಿ ರ್ಯಾಂಡಮ್ ಆಗಿ. ಇದನ್ನು ನಾನು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ ಕರೆಯೋದಕ್ಕಾಗೋದಿಲ್ಲ. ಎ ಅನ್ನೋದು ಇಟ್ಸ್ ಜಸ್ಟ್ ಎ ವೇರಿಯೇಬಲ್, ಬಿ ಅನ್ನೋದು ಜಸ್ಟ್ ಎ ವೇರಿಯೇಬಲ್, ಸಿ ಅನ್ನೋದು ಜಸ್ಟ್ ಎ ವೇರಿಯೇಬಲ್, ಜಸ್ಟ್ ಎನ್ ಎಲಿಮೆಂಟ್, ಇಟ್ಸ್ ನಾಟ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಅದೇ ನಾನು ಇಂಟ್ ಎ ಆಫ್ 3 ಅಂತ ಬರೆದು ಈಗ ಇದನ್ನು ನಾನು ಕನೆಕ್ಟ್ ಮಾಡಿದರೆ, ಸೊ ಈಗ ಇದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್, ರೈಟ್. ಅರ್ಥ ಆಯ್ತಾ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ನಾನು ಈ ಎಲಿಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು, ಇದನ್ನು ನಾನು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ತೋರಿಸ್ಬೇಕು. ಆ ರೀತಿ ತೋರಿಸ್ಬೇಕಂದ್ರೆ ಈ ಇಂಡಿವಿಜುವಲ್ ವ್ಯಾಲ್ಯೂಸ್ ಏನಿದೆ ಇದನ್ನು ನಾನು ಕನೆಕ್ಟ್ ಮಾಡ್ತೀನಿ. ಸೊ ಈಗ ಕನೆಕ್ಟ್ ಮಾಡೋದು ಹೆಂಗೆ, ನನಗೆ ಫಸ್ಟ್ ಯಾವ್ದು ಬರುತ್ತೆ ಗೊತ್ತಿದೆ, ಈ ಫಸ್ಟ್ ಎಲ್ಲಿದೆ ಅನ್ನೋದು ಗೊತ್ತಿದೆ. 1000 ಅನ್ನೋ ಅಡ್ರೆಸ್ನಲ್ಲಿ 5 ಅನ್ನೋ ವ್ಯಾಲ್ಯೂ ಇದೆ, ಇದು ನನ್ನ ಸ್ಟಾರ್ಟಿಂಗ್ ಬ್ಲಾಕ್ ಅನ್ನೋದು ನನಗೆ ಗೊತ್ತು. ಸೊ ಈ ಸ್ಟಾರ್ಟಿಂಗ್ ಬ್ಲಾಕ್ನಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ನಾನು 8ಗೆ ಹೋಗಬೇಕಿತ್ತು. ಸೊ 8ಗೆ ಹೋಗ್ಬೇಕಂದ್ರೆ ನನಗೆ ಈ ಮೆಮೊರಿನಲ್ಲಿ ಎಲ್ಲೂ ಗೊತ್ತಾಗ್ತಾ ಇಲ್ಲ. ಸೊ 8ಗೆ ಹೋಗ್ಬೇಕಂದ್ರೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ 5ಇಂದ ನೆಕ್ಸ್ಟ್ 8ಗೆ ಹೋಗ್ಬೇಕಂತ ಕನೆಕ್ಟ್ ಮಾಡ್ತೀನಿ. 8ಇಂದ ಎಲ್ಲಿಗೆ ಹೋಗಬೇಕು, 8ನಿಂದ ನಾನು 4ಗೆ ಹೋಗಬೇಕು, 4ನಿಂದ 2ಗೆ ಹೋಗಬೇಕು, 2ಇಂದ 10ಗೆ ಬರಬೇಕು. ಓಕೆ. ಸೊ ಈಗ ನಾನು ಲಿಂಕ್ ಮಾಡ್ತಾ ಇದ್ದೀನಿ, ಲಿಂಕ್ ಮಾಡಿ ಒಂದು ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ. ಸೊ ದೀಸ್ ಆರ್ ಇಂಡಿವಿಜುವಲ್ ವೇರಿಯೇಬಲ್ಸ್. ಈ ಇಂಡಿವಿಜುವಲ್ ವೇರಿಯೇಬಲ್ಸ್ ಅನ್ನ ನಾನು ಲಿಂಕ್ ಮಾಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲಿಂಕ್ ಮಾಡಿ ನಾನು ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ನಾನು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿಬಹುದು. ಬಿಕಾಸ್ ಐ ನೋ 5 8ಗೆ ಕನೆಕ್ಟ್ ಆಗಿದೆ, 8 4ಗೆ, 4 2ಗೆ, 2 10ಗೆ. ಸೊ now this I can say as collection of elements, collection of data, collection of items. Okay, so ಈ collection ಅನ್ನ ಲಿಸ್ಟ್ ಮಾಡಲಿಕ್ಕೆ, ಈ ಇಂಡಿವಿಜುವಲ್ ವ್ಯಾಲ್ಯೂಸ್ ಅನ್ನ ನಾನು ಲಿಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಕನೆಕ್ಟ್ ಮಾಡ್ತೇನೆ, ಲಿಂಕ್ ಮಾಡ್ತಾ ಇದ್ದೀನಿ. ಸೊ ಲಿಂಕ್ ಮಾಡಿ ನಾನೊಂದು ಲಿಸ್ಟ್ ಅನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲಿಂಕ್ ಮಾಡಿ ಒಂದು ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಲಿಂಕ್ಡ್ ಲಿಸ್ಟ್ ಅಂತ ಹೇಳೋದು. ಓಕೆ. ಸೊ ಲಿಂಕ್ ಮಾಡಿಬಿಟ್ಟೆ, ಈಸಿಯಾಗಿ ಲಿಂಕ್ ಮಾಡಿಬಿಟ್ಟೆ. ಬಟ್ 5ಇಂದ ನಾನು 8ಗೆ ಹೋಗ್ಬೇಕಂತ ನನಗೆ ಹೆಂಗೆ ಗೊತ್ತು? 5ಇಂದ 5 8ಗೆ ಹೋಗ್ಬೇಕಂತ ಹೆಂಗೆ ಗೊತ್ತು? ಸೊ ಈ ಬ್ಲಾಕ್ ಅನ್ನು ನಾನು ಐಡೆಂಟಿಫೈ ಮಾಡೋದಾದ್ರೆ 2 ಥರದಲ್ಲಿ ಐಡೆಂಟಿಫೈ ಮಾಡ್ಬೋದಿತ್ತು ಅಂತ ಹೇಳಿದ್ದೀನಿ, ಒಂದು ಪರ್ಟಿಕ್ಯುಲರ್ ಬ್ಲಾಕ್ ಅನ್ನ. ಸೊ ಐಡೆಂಟಿಫೈ ಮಾಡೋದು ಹೆಂಗೆ ಮಾಡ್ತೀನಿ? ಬೇಸ್ಡ್ ಆನ್ ದ ನೇಮ್ ಗಿವನ್ ಟು ದ್ಯಾಟ್ ಬ್ಲಾಕ್, ಅಥವಾ based on the address assigned to that block. ಹೌದಾ? ಸೊ 2 ಥರದಲ್ಲಿ ಯಾವ್ದು, ಒಂದು ಅದರ ಹೆಸರಿನಿಂದ, ಆ ಬ್ಲಾಕಿನ ಹೆಸರಿನಿಂದ, ಇಲ್ಲಾಂದ್ರೆ ಆ ಬ್ಲಾಕಿಗೆ ಅಸೈನ್ ಆಗಿರುವಂಥ ಅಡ್ರೆಸ್ನಿಂದ. ಸೊ 5ಗೆ ಬರ್ತೀನಿ. ಸೊ 5ಗೆ ಬಂದಾಗ ಇದು ವ್ಯಾಲ್ಯೂ, ಕರೆಕ್ಟಾ? ವ್ಯಾಲ್ಯೂ
ಅಥವಾ ಡೇಟಾ. ಸೊ ದಿಸ್ ಇಸ್ ವ್ಯಾಲ್ಯೂ ಆರ್ ಡೇಟಾ. 4 ಅನ್ನೋದು ವ್ಯಾಲ್ಯೂ ಆರ್ ಡೇಟಾ. ಸೊ ನಾನು ವ್ಯಾಲ್ಯೂ ಅಂತ ಹೇಳಿ ತಗೊಳ್ತೀನಿ, ವ್ಯಾಲ್ಯೂ. ಇದು ಕೂಡ ವ್ಯಾಲ್ಯೂ, ವ್ಯಾಲ್ಯೂ. ಸೊ ಈ ವ್ಯಾಲ್ಯೂಸ್ ಅನ್ನು ನಾನು ಒಂದಕ್ಕೊಂದು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋದು ಹೆಂಗೆ? ಸೊ 2000 ಈಗ 1000 ಬ್ಲಾಕ್ನಲ್ಲಿ 5 ಅನ್ನೋದು ಕ್ರಿಯೇಟ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ 2000 ಬ್ಲಾಕ್ಗೆ ಹೋಗಬೇಕು ಅಂತ ಹೇಳಿ ನಾನು ಕನೆಕ್ಟ್ ಮಾಡ್ತೀನಿ, ಲಿಂಕ್ ಕೊಡ್ತೀನಿ. ಸೊ ಲಿಂಕ್ ಕೊಡೋದು ಹೆಂಗೆ? ಇನ್ನೊಂದು ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇನ್ನೊಂದು ಬ್ಲಾಕ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಈ ಬ್ಲಾಕ್ನಲ್ಲಿ ನಾನು ನೆಕ್ಸ್ಟ್ ಬ್ಲಾಕ್ ಯಾವುದಕ್ಕೆ ನಾನು ಕನೆಕ್ಟ್ ಮಾಡ್ತೀನಿ, ಲಿಂಕ್ ಮಾಡ್ತಾ ಇದ್ದೀನಿ, ಅದರ ಅಡ್ರೆಸ್ ಅನ್ನ ಸ್ಪೆಸಿಫೈ ಮಾಡ್ತೀನಿ. ಸೊ ಈ ಅಡ್ರೆಸ್ ಅನ್ನು ನಾವು ರೆಫರೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಗೊತ್ತಾಗ್ತಾ ಇದೆಯಾ? ಸೊ ಈ ಅಡ್ರೆಸ್ ಅನ್ನು ನಾವು ರೆಫರೆನ್ಸ್ ಅಂತ ಹೇಳಿ ಕರಿತೀವಿ. ಈಗ ನನಗೆ ಇಲ್ಲಿ ಎಷ್ಟು ಬ್ಲಾಕ್ಸ್ ಆಯಿತು? 2 ಬ್ಲಾಕ್ಸ್. ಈಗ ನಾನು ಇಲ್ಲಿ ಅರೇನ ಯೂಸ್ ಮಾಡ್ಬೋದಾ? ಕ್ವಶನ್ ಬರುತ್ತೆ. ಸೊ ಅರೇನ ಯೂಸ್ ಮಾಡಲಿಕ್ಕೆ ಚಾನ್ಸ್ ಇದೆಯಾ? ಸೊ ಅದನ್ನ ನಾನು ನೆಕ್ಸ್ಟ್ಗೆ ಬರ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಸೊ ಈ 2000 ಅಂತ ಹೇಳಿ ಬರೆದ್ರೆ ಇದರ ಅರ್ಥ ಇದು ನೆಕ್ಸ್ಟ್ ಪಾಯಿಂಟರ್, ಅಂದರೆ ನೆಕ್ಸ್ಟ್ ಬ್ಲಾಕಿಗೆ ಪಾಯಿಂಟ್ ಮಾಡ್ತಾ ಇದೆ, ನೆಕ್ಸ್ಟ್ ಬ್ಲಾಕಿಗೆ ಲಿಂಕ್ ಅನ್ನು ಕೊಡ್ತಾ ಇದೆ ಅನ್ನೋದು ಮೀನಿಂಗ್ ಕೊಡುತ್ತೆ. ಸೊ 2000 ಅಂತ ಹೇಳಿ ಬರೆದ್ರೆ ವಿಚ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ದ ಅಡ್ರೆಸ್, ಟು ದ ಬ್ಲಾಕ್ ವಿಚ್ ಇಸ್ ಅಟ್ ಅಡ್ರೆಸ್ 2000. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಸೊ ಇಲ್ಲಿ ಮತ್ತೆ ಇಲ್ಲಿ ಇನ್ನೊಂದು ಬ್ಲಾಕ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ 3000 ಅಂತ ಬರೀತೀನಿ. ಇದರ ಅರ್ಥ ಸೊ ಇದು ಇಲ್ಲಿಗೆ ಲಿಂಕ್ ಕೊಡ್ತಾ ಇದೆ ಅಂತ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲೂ ಕೂಡ ಇನ್ನೊಂದು ಬ್ಲಾಕ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 4000 ಅಂತ ಹೇಳಿ ಬರ್ತೀನಿ, ವಿಚ್ ಮೀನ್ಸ್ ಇಟ್ಸ್ ಗಿವಿಂಗ್ ಲಿಂಕ್ ಟು ದ ಬ್ಲಾಕ್ ವಿಚ್ ಇಸ್ ಅಟ್ ಅಡ್ರೆಸ್ 4000. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಬ್ಲಾಕ್ ಕ್ರಿಯೇಟ್ ಮಾಡ್ಕೊಳ್ತೀನಿ, 5000 ಅಂತ ಬರೀತೀನಿ, ವಿಚ್ ಮೀನ್ಸ್ ಇಟ್ ಈಸ್ ಕ್ರಿಯೇಟಿಂಗ್ ಅ ಲಿಂಕ್ ಟು ದ ಬ್ಲಾಕ್ ಅಟ್ ಅಡ್ರೆಸ್ 5000. ನೆಕ್ಸ್ಟ್ ಇಲ್ಲೂ ಕೂಡ ಒಂದು ಬ್ಲಾಕ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು, ಬಿಕಾಸ್ ಈಗ ಇಲ್ಲಿ ನೋಡಿದರೆ ಎಲ್ಲದರಲ್ಲೂ ಬ್ಲಾಕ್ಸ್ ಇದೆ. ಈ ಬ್ಲಾಕ್ಸ್ ಇಲ್ಲಿ ನಾನು ಏನು ಅಡ್ರೆಸ್ನ ಸ್ಪೆಸಿಫೈ ಮಾಡಬೇಕು ಅದನ್ನು ನಾನು ನೆಕ್ಸ್ಟ್ಗೆ ಬರ್ತೇನೆ. ಸೊ ಇದನ್ನು ನಾನು ಮೆಮೊರಿನಲ್ಲಿ ಹಿಂಗಿರುತ್ತೆ. ಸೊ ಇದನ್ನು ನಾನು ನಿಮಗೆ ಅರ್ಥ ಆಗೋ ರೀತಿ ರೆಪ್ರೆಸೆಂಟ್ ಮಾಡೋದಾದರೆ ಸೊ 5 ಇದೆ, 2000, 8 ಇದೆ, 3000, 4000. ಸೊ ಇದನ್ನ ಅಳಿಸ್ಕೊಂಡ್ಬಿಡ್ತೀನಿ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ 2, 5000. ನೆಕ್ಸ್ಟ್ ಲಾಸ್ಟಿಗೆ 10. ಸೊ ಅಲ್ಲಿ ಏನು ಬರೀಬೇಕು ನೆಕ್ಸ್ಟ್ ಹೇಳ್ತೀವಿ. ಸೊ ಈಗ ನೋಡಿದರೆ ಇದು 2 ಬ್ಲಾಕ್, 2 ಬ್ಲಾಕ್, 2 ಬ್ಲಾಕ್, 2 ಬ್ಲಾಕ್, 2 ಬ್ಲಾಕ್. ಸೊ ಈ 2 ಬ್ಲಾಕ್ನಲ್ಲಿ 2 ಬ್ಲಾಕನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟ್ ಬ್ಲಾಕ್ನಲ್ಲಿ ನನಗೆ ವ್ಯಾಲ್ಯೂ ಇದೆ, ಸೆಕೆಂಡ್ ಬ್ಲಾಕ್ನಲ್ಲಿ ನನಗೆ ಅಡ್ರೆಸ್ ಇದೆ. ಅಡ್ರೆಸ್ ಅಥವಾ ನಾವು ಅದನ್ನು ರೆಫರೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈಗ ಅರೇ ಕಾನ್ಸೆಪ್ಟ್ ಏನು ಹೇಳುತ್ತೆ? ಸೊ ಇಟ್ಸ್ ಅ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಎಲಿಮೆಂಟ್ಸ್, ಅಂದರೆ ಒಂದೇ ರೀತಿಯ ಡೇಟಾಗಳನ್ನು, ಒಂದೇ ರೀತಿ ಡೇಟಾ ಟೈಪಿಗೆ ಸೇರಿದ ಎಲಿಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ನಾವು ಅರೇನ ಯೂಸ್ ಮಾಡ್ತೀವಿ. ಸೊ 5 ಅನ್ನೋದು ಒಂದು ವ್ಯಾಲ್ಯೂ, 2000 ಅನ್ನೋದು ಅಡ್ರೆಸ್. ಸೊ ಎರಡೂ ನಿಮಗೆ ನಂಬರ್ ಥರ ಕಾಣಿಸಿದ್ರು ಇದರ ಡೇಟಾ ಟೈಪ್ ಬೇರೆ, ಇದರ ಡೇಟಾ ಟೈಪ್ ಬೇರೆ. ಸೊ ಇದು ರೆಪ್ರೆಸೆಂಟ್ ಮಾಡೋದು ಬೇರೆದನ್ನ, ಇದು ರೆಪ್ರೆಸೆಂಟ್ ಮಾಡೋದು ಬೇರೆದನ್ನ. ಸೊ 5 ಅನ್ನೋದು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ, 2000 ಅನ್ನೋದು ಅಡ್ರೆಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಇದು ಡಿಸ್ಸಿಮಿಲರ್ ಡೇಟಾ ಟೈಪ್. ಈಗ ಡಿಸ್ಸಿಮಿಲರ್ ಡೇಟಾ ಟೈಪ್ಸ್ ಅನ್ನ ನಾನು ಯೂಸ್ ಮಾಡಬೇಕಂದ್ರೆ ಯಾವುದನ್ನ ಯೂಸ್ ಮಾಡಿಕೊಂಡು ನಾನು ಕ್ರಿಯೇಟ್ ಮಾಡ್ಕೋಬಹುದು? ಸೊ ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ, ಒನ್ ಆಫ್ ದಿ ಚಾಪ್ಟರ್ ಯು ಹ್ಯಾಡ್ ಇನ್ ಯುವರ್ ಫಸ್ಟ್ ಇಯರ್ ಸಿಲೆಬಸ್ ವಿಚ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ಸ್. ಸೊ ಸ್ಟ್ರಕ್ಚರ್ಸ್ನಲ್ಲಿ ಏನು ಓದಿದ್ರಿ ನೀವು? ಸ್ಟ್ರಕ್ಚರ್ಸ್ನ ಡಿಫೈನ್ ಮಾಡಿದ ಹೆಂಗೆ? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡಿಫರೆಂಟ್ ಡೇಟಾ ಟೈಪ್ ವ್ಯಾಲ್ಯೂಸ್ ಆರ್ ಎಲಿಮೆಂಟ್ಸ್. ಸೊ ಸ್ಟ್ರಕ್ಚರ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾನು
2 ಬ್ಲಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಈ ಕ್ರಿಯೇಟ್ ಮಾಡಿರುವಂಥ 2 ಬ್ಲಾಕನ್ನು ನಾವು ನೋಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ 2 ಬ್ಲಾಕ್ಸನ್ನು ನಾವು ನೋಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ನೋಡ್ಸ್, ಇದು ಕೂಡ ಒಂದು ನೋಡ್. ಸೊ ದಿಸ್ ಆಲ್ಸೋ ಅ ನೋಡ್. ಸೊ ಪ್ರತಿ 2 ಬ್ಲಾಕ್ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಇದನ್ನು ನಾವು ನೋಡ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಮೈ ವೆರಿ ಫಸ್ಟ್ ನೋಡ್. ಸೊ ಫಸ್ಟ್ ನೋಡ್ನಲ್ಲಿ ನನಗೆ ಫಸ್ಟ್ ಎಲಿಮೆಂಟ್ ಸಿಗತ್ತೆ. ಈ ಫಸ್ಟ್ ಎಲಿಮೆಂಟಿಂದ ನಾನು ನೆಕ್ಸ್ಟ್ ಎಲಿಮೆಂಟಿಗೆ ಹೋಗಬೇಕು. ಸೊ ನೆಕ್ಸ್ಟ್ ಎಲಿಮೆಂಟಿಗೆ ಹೋಗಲಿಕ್ಕೆ ನಾನು ಈ ಲಿಂಕನ್ನು ಯೂಸ್ ಮಾಡ್ತೀನಿ. ಓಕೆ, ಸೊ ಈ 2 ಬ್ಲಾಕ್ ಏನು ಕಾಣಿಸ್ತಾ ಇದೆ, ಈ 2 ಬ್ಲಾಕನ್ನು ನಾವು ನೇಮ್ ಮಾಡ್ಕೊಳ್ತೀವಿ. ಒಂದು ಬ್ಲಾಕ್ನಲ್ಲಿ ವ್ಯಾಲ್ಯೂ ಇರುತ್ತೆ, ಇನ್ನೊಂದು ಬ್ಲಾಕ್ನಲ್ಲಿ ಅಡ್ರೆಸ್ ಅಥವಾ ರೆಫರೆನ್ಸ್ ಅಂತ ಹೇಳಿ ಕರಿತೀವಿ, ಅಡ್ರೆಸ್ ಇರುತ್ತೆ. ಸೊ ಈ ಅಡ್ರೆಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ನೋಡಿಗೆ ಲಿಂಕನ್ನು ಪ್ರೊವೈಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಅಡ್ರೆಸ್. ಹೌದಾ? ಸೊ ಹಾಗಾಗಿ ಫಸ್ಟ್ ಬ್ಲಾಕ್ನಲ್ಲಿ ಏನು ನೋಡ್ತೀವಿ, ಸೊ ಇದನ್ನು ನಾವು ನೋಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಫಸ್ಟ್ ಬ್ಲಾಕ್ನಲ್ಲಿ ಏನು ಬರುತ್ತೆ, ಇದನ್ನ ನಾವು ಡೇಟಾಗಳನ್ನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಫೀಲ್ಡ್, ಇದನ್ನ ನಾವು ಡೇಟಾ ಫೀಲ್ಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬ್ಲಾಕ್ನಲ್ಲಿ ಬರುವಂಥ ಫೀಲ್ಡ್ ಅಡ್ರೆಸ್ಗಳನ್ನು ಯೂಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಬ್ಲಾಕ್ ಇದು. ಈ ಬ್ಲಾಕ್ ಏನಕ್ಕೆ ಯೂಸ್ ಮಾಡೋದು, ನೆಕ್ಸ್ಟ್ ನೋಡಿಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡುತ್ತೆ. ಆ ಲಿಂಕ್ ಅನ್ನ ನಾವು ಅಡ್ರೆಸ್ ಅಥವಾ ರೆಫರೆನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದನ್ನ ನಾವು ಲಿಂಕ್ ಫೀಲ್ಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆನ್ ಅ ಹೋಲ್ ಇದನ್ನ ನಾವು ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ ಕರೆಯೋದು. ಸೊ ಹಾಗಾದರೆ ಈಗ ಲಿಂಕ್ಡ್ ಲಿಸ್ಟನ್ನು ನಾವು ಡಿಫೈನ್ ಮಾಡೋದಾದರೆ ಹೇಗೆ ಡಿಫೈನ್ ಮಾಡಬಹುದು? ಸೊ ಲಿಂಕ್ಡ್ ಲಿಸ್ಟ್ ಅಂತ ಹೇಳುವಾಗ 5 ಇಂದ 8ಗೆ ಹೋಗ್ತೀನಿ, ರೈಟ್? 5 ಇಂದ 8, 8 ಇಂದ 4, 4 ಇಂದ 2, 2 ಇಂದ 10. ಹೌದಾ? ಸೊ ಈಗ ನನಗೆ ಒಂದು ವೇ ಇದೆಯಾ, ಒಂದು ಪಾತ್ ಇದೆಯಾ? ಸೊ ಒಂದು ಲೀನಿಯರ್ ವೇ ಇದೆಯಾ ಈಗ? ಹೌದಾ? ಸೊ ಈ ಲೀನಿಯರ್ ವೇ ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಾನು ಡೇಟಾ ಕಲೆಕ್ಷನ್ ಅಂತ ಹೇಳಿದ್ರು ಕೂಡ, ಕಲೆಕ್ಷನ್ ಆಫ್ ವಾಟ್, ಯಾವುದನ್ನ ಕಲೆಕ್ಟ್ ಮಾಡ್ತಾ ಇದೀನಿ? ಕಲೆಕ್ಷನ್ ಆಫ್ ನೋಟ್ಸ್, ನೋಡ್ ಕಲೆಕ್ಷನ್ ಆಫ್ ನೋಟ್ಸ್. ಓಕೆ, ಸೊ ಇದೆಲ್ಲ ಡೆಫಿನಿಷನ್ಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, 5 ಅನ್ನೋದು ಫಸ್ಟ್ ಎಲಿಮೆಂಟಿಂದ ಎಲ್ಲಿಗೆ ಹೋಗ್ಬೇಕು ನಾನು? ಸೆಕೆಂಡ್ ನೋಡಿಗೆ ಹೋಗಬೇಕು. ಸೆಕೆಂಡ್ ನೋಡ್ ಅಡ್ರೆಸ್ ಏನಿದೆ? 2000 ಇದೆ. ಆ 2000 ಇಲ್ಲಿ ಬರ್ಕೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಬ್ಲಾಕ್ನಿಂದ 2000 ಅಡ್ರೆಸ್ನಿಂದ ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಸೊ ಇದರ ಅಡ್ರೆಸ್ ಎಷ್ಟಿದೆ? 3000 ಇದೆ. ಸೊ ಇದರ ಅಡ್ರೆಸ್ 4000, 5000. ಸೊ 5 ಬಂದರೆ ನಾನು 8ಗೆ ಹೋಗ್ಬೋದು, 8ಗೆ ಬಂದರೆ 3000 ಅಂದರೆ 4 ಹತ್ರ ಹೋಗ್ಬೋದು. 3000 ಅಡ್ರೆಸ್ನಲ್ಲಿರೋ ನೋಡಿಗೆ ಬಂದರೆ 4000 ಅಡ್ರೆಸ್ ಇರೋ ನೋಡಿಗೆ ಹೋಗ್ಬೋದು. 5000 ಅಡ್ರೆಸ್ ಇರೋ ನೋಡಿಗೆ ಬರ್ತೀನಿ, ಫೈನಲ್ ನೋಡ್. ಸೊ ಈ ನೋಡಿಗೆ ಬಂದರೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ನಂತರ ಇದ್ದಿದ್ದ 5 ಎಲಿಮೆಂಟ್ಸನ್ನು ಪ್ಲೇಸ್ ಮಾಡಿದ್ದೀನಿ. 6ನೇ ಎಲಿಮೆಂಟ್ ಇಲ್ಲ. ಸೊ 6ನೇ ಎಲಿಮೆಂಟ್ ಇಲ್ಲ ಅಂತ ಹೇಳುವಾಗ ನಾನು ಈ ನೋಡ್ನಿಂದ ನೆಕ್ಸ್ಟ್ ಎಲ್ಲಿಗಾದರೂ ಹೋಗೋ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ ಅಂತ ಹೇಳುವಾಗ ನಾನು ಓಕೆ 2 ಫೀಲ್ಡ್ ಇದೆ ಅಂತ ಹೇಳಿದೆ. 2 ಫೀಲ್ಡ್ನಲ್ಲಿ ಒಂದು ಡೇಟಾ ಫೀಲ್ಡ್ ಇದೆ. ನೆಕ್ಸ್ಟ್ ಲಿಂಕ್ ಫೀಲ್ಡ್ ಏನು ಮಾಡುತ್ತೆ? ಇನ್ನೊಂದು ನೋಡಿಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೆ, ಅದರ ಅಡ್ರೆಸ್ ಇರುತ್ತೆ. ನೆಕ್ಸ್ಟ್ ಯಾವ್ದಾದ್ರು ನೋಡಿದ್ಯಾ? ನೋಡಿಲ್ಲ ಅಂತ ಹೇಳುವಾಗ ನಾನು ಇಲ್ಲಿ ಲಿಂಕ್ ಅಥವಾ ಅಡ್ರೆಸ್ಸನ್ನು ಪ್ರೊವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರೊವೈಡ್ ಮಾಡೋದಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಏನು? ದೇರ್ ಇಸ್ ನಥಿಂಗ್ ಇನ್ ದಿಸ್. ಸೊ ಅಲ್ಲಿ ಏನೂ ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಯಾವುದು? ಸೊ ನಿಮಗೆ ಗೊತ್ತಿದೆ. ಸೊ ಅದನ್ನು ನಾವು ನಲ್ ಅಂತ ಹೇಳಿ ಕರಿತೀವಿ. ನಲ್ ಅಂದರೆ ಎಂಟಿ, ಇಟ್ಸ್ ನಥಿಂಗ್, ಎಂಟಿನೆಸ್ ಅನ್ನೋದನ್ನ ಡಿಫೈನ್ ಮಾಡುವಂಥದ್ದು ನಲ್, ರೈಟ್? ಸೊ ಹಾಗಾಗಿ ನಾವು ಇಲ್ಲಿ ನಲ್ ಅನ್ನೋದನ್ನ ಬರ್ಕೊಳ್ತೀವಿ. ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಇದು. ಓಕೆ, ಸೊ ಈಗ ನೋಡಿದರೆ ಸ್ಟಾರ್ಟಿಂಗ್ ನೋಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ನೋಡಿಗೆ ಬಂದಾಗ ಇದು ನನ್ನ ಲಾಸ್ಟ್ ನೋಡ್ ಆಗಿರುತ್ತೆ. ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿಗೂ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ನಲ್ಲನ್ನು ಸ್ಪೆಸಿಫೈ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅ ಲಿಂಕ್ಡ್ ಲಿಸ್ಟ್. ಈಗ ನಾನು ಲಿಂಕ್ಡ್ ಲಿಸ್ಟನ್ನು ಡಿಫೈನ್ ಮಾಡೋದಾದರೆ ಹೇಗೆ ಡಿಫೈನ್ ಮಾಡ್ಕೋಬೋದು? ಲಿಂಕ್ಡ್ ಲಿಸ್ಟ್ ಇಟ್ಸ್ ಎ ಕಲೆಕ್ಷನ್ ಆಫ್ ಲೀನಿಯರ್
elements. It's a collection of elements in a linear way, where each it's a collection of nodes anta kuda heli karibodu. It's a collection of nodes which are in a linear way, and each node consists of two fields. The one field is called as data field, the another field is called as link field. So we can place values or data or elements in the data field, and we can place address or reference to the next node in link field. Okay, so this is called as linked list. ಸೊ ಹೋಪ್ ನಿಮಗೆ ಲಿಂಕ್ಡ್ ಲಿಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಇಲ್ಲಿ ನೀವು ಅರೇಗೆ ಕನ್ಸಿಡರ್ ಮಾಡಿದರೆ, ಲಿಂಕ್ಡ್ ಲಿಸ್ಟನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋದೇ ಆದರೆ, ಸೊ ಅರೇನ ನಾವು ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಅಂತ ಹೇಳಿ ಕರಿತೀವಿ, ಲಿಂಕ್ಡ್ ಲಿಸ್ಟನ್ನು ನಾವು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಏನು ಅಡ್ವಾಂಟೇಜ್ ನಾವು ಲಿಂಕ್ಡ್ ಲಿಸ್ಟನ್ನು ಯೂಸ್ ಮಾಡೋದ್ರಿಂದ ಅಂತ ನೋಡಿದರೆ, ಸೊ ಲಿಂಕ್ಡ್ ಲಿಸ್ಟನ್ನು ಯೂಸ್ ಮಾಡೋದ್ರಿಂದ ನನಗೆ ವೇಸ್ಟೇಜ್ ಆಫ್ ಮೆಮೊರಿ, ಅದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ. ಆ ಟರ್ಮ್ ನಿಮಗೆ ಬೇಡ. ಸೊ ಆ ಟರ್ಮ್ ನಾನು ಹೇಳಿರೋದ್ರಿಂದ ಅದು ಏನು ಅನ್ನೋದನ್ನು ಹೇಳ್ಬಿಡ್ತೀನಿ. ಫ್ರಾಗ್ಮೆಂಟೇಷನ್ ಅಂತ ಹೇಳುವಾಗ ವೇಸ್ಟೇಜ್ ಆಫ್ ಮೆಮೊರಿ. ಓಕೆ, ಸೊ ಮೆಮೊರಿ ಮೆಮೊರಿ ಇದೆ, ಮೆಮೊರಿಯನ್ನು ನಾನು ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಯೂಸ್ ಆಗ್ತಾ ಇಲ್ಲ, ವೇಸ್ಟ್ ಆಗಿ ಹೋಗ್ತಾ ಇದೆ. ಸೊ ಆ ರೀತಿ ವೇಸ್ಟ್ ಆಗಿ ಹೋಗ್ತಾ ಇರೋಂಥ ಮೆಮೊರಿಯನ್ನು, ಅಲೋಕೇಟ್ ಆಗದೇ ಇರೋಂಥ ಮೆಮೊರಿಯನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಡೈನಾಮಿಕ್ ಅಲೋಕೇಶನ್ನಲ್ಲಿ ಅಥವಾ ಲಿಂಕ್ಡ್ ಲಿಸ್ಟ್ನಲ್ಲಿ ನನಗೆ ಆ ರೀತಿ ವೇಸ್ಟೇಜ್ ಆಫ್ ಮೆಮೊರಿ ಅನ್ನೋದು ಇರೋದಿಲ್ಲ. ವೆರಾಸ್ ಇನ್ ಅರೇಸ್ ಐ ಕ್ಯಾನ್ ಸಿ ಲಾಟ್ಸ್ ಆಫ್ ವೇಸ್ಟೇಜ್ ಆಫ್ ಮೆಮೊರಿ. ಆ್ಯಂಡ್ ಅರೇಸ್ ಆರ್ processed at compile time. Arrays ಅನ್ನೋದು ಕಂಪೈಲ್ ಟೈಮ್ನಲ್ಲಿ ಪ್ರೋಸೆಸ್ ಆಗುತ್ತೆ, ವೆರಾಸ್ ಲಿಂಕ್ಡ್ ಲಿಸ್ಟ್ ರನ್ ಟೈಮ್ನಲ್ಲಿ ಪ್ರೋಸೆಸ್ ಆಗುತ್ತೆ. ಓಕೆ, ಸೊ ಲಿಂಕ್ಡ್ ಲಿಸ್ಟ್ನಲ್ಲಿ ನಾವು ಒಂದು ನೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಆ ನೋಡ್ನಲ್ಲಿ ನಾವು ಎರಡು ಬ್ಲಾಕ್ಸ್ ಅನ್ನು ನೋಡ್ತೀವಿ. ಒಂದು ಬ್ಲಾಕ್ ಡೇಟಾ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡಿದರೆ, ಇನ್ನೊಂದು ಬ್ಲಾಕ್ ಲಿಂಕ್ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಕ್ಚುಲ್ ಆಗಿ ನಾವು ಈಗ ಇಲ್ಲಿ ನೋಡ್ನಲ್ಲಿ ಹೇಳುವಾಗ ಇದನ್ನ ನಾವು ಬ್ಲಾಕ್ಸ್ ಅಂತ ಹೇಳಿ ಕರೆಯೋದಿಲ್ಲ, ಇದನ್ನ ನಾವು ಫೀಲ್ಡ್ಸ್ ಅಂತ ಹೇಳಿ ಕರಿತೀವಿ. ಫೀಲ್ಡ್ಸ್ ಹೆಂಗಿರುತ್ತೆ ಅಂದರೆ, ಒಂದು ಡೇಟಾ ಫೀಲ್ಡ್ ಅಂದರೆ ಡೇಟಾ ವ್ಯಾಲ್ಯೂವನ್ನು ಹೋಲ್ಡ್ ಮಾಡೋದಕ್ಕೆ, ಇನ್ನೊಂದು ಲಿಂಕ್ ಫೀಲ್ಡ್ ಅಡ್ರೆಸ್ ಅಥವಾ ರೆಫರೆನ್ಸ್ ಅನ್ನು ಹೋಲ್ಡ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಫೀಲ್ಡ್. ಓಕೆ, ದಿಸ್ ಇಸ್ ಅಬೌಟ್ ಲಿಂಕ್ಡ್ ಲಿಸ್ಟ್.